Hi everyone. Today I am going to discuss about KEA latest update. Before that, those who are watching my videos first time, do subscribe and like the videos and do share the videos with your friends. ಆತ್ಮೀಯ KCET ಅಭ್ಯರ್ಥಿಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ KE ಇಲಾಖೆಯು ಒಂದು ಮಹತ್ವವಾದ ಸೂಚನೆಯನ್ನು ಹೊರಡಿಸಿದೆ ಇಂದು. ಅದೇನಪ್ಪ ಅಂದರೆ CET ಪಠ್ಯಕ್ರಮ ಬಿಡುಗಡೆ. ಸೊ ನೀವು ಪ್ರತಿ ವರ್ಷ ನೋಡ್ತಿರ್ಬೋದು, ಒಂದು ಪಠ್ಯಕ್ರಮವನ್ನು ಅಪ್ಡೇಟ್ ಮಾಡಿ ಬಿಡ್ತಾಯಿದ್ರು ಇಲಾಖೆಯವರು. ಸೊ ಈ ಸಾರಿನೂ ಕೂಡ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಏನಂದರೆ ಅಲಾಂಗ್ ವಿತ್ ಥಿಯರಿ ಸಿಲೆಬಸ್, ಪ್ರಾಕ್ಟಿಕಲ್ ಸಿಲೆಬಸ್ ಆಲ್ಸೋ ಇನ್ಕ್ಲೂಡೆಡ್. ನಿಮ್ಮ ಒಂದು ಥಿಯರಿಯ ಸಿಲೆಬಸ್ ಜೊತೆಗೆ ಪ್ರಾಕ್ಟಿಕಲ್ ಸಿಲೆಬಸ್ ಕೂಡ ಆ್ಯಡ್ ಆಗಿದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಥಿಯರಿ ಸಿಲೆಬಸ್ ಅಂದರೆ NCERT ಬುಕ್ಸ್ ಓದೋದ್ರ ಜೊತೆಗೆ ಏನು ಮಾಡಬೇಕು, ಪಠ್ಯಕ್ರಮ ಅಂದರೆ ಮ್ಯಾನ್ಯುವಲ್, ಪ್ರಾಕ್ಟಿಕಲ್ಸ್ ಮ್ಯಾನ್ಯುವಲ್ ಕೂಡ ಓದ್ಕೋಬೇಕಾಗ್ತದೆ. ಸೊ ಹಾಗಾಗಿ ಈ ವಿಷಯದ ಬಗ್ಗೆ ನೀವು ಗಮನ ಹರಿಸಬೇಕು. ಇಲ್ಲಿ ನೋಡ್ಬೋದು, ನೀವು ಇಲಾಖೆಯವರು ಪತ್ರಿಕಾ ಪ್ರಕಟಣೆ ನೀಡಿದ್ದಾರೆ. ಏನೆಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ KEAದವರು ಇಂಜಿನಿಯರಿಂಗ್ ಸೇರಿ ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶ ನಡೆಸುವ 2026ನೇ ಸಾಲಿನ CET ಪಠ್ಯಕ್ರಮವನ್ನು ಬಿಡುಗಡೆ ಮಾಡಿದೆ, ಅಂದರೆ ಸಿಲೆಬಸ್ ಬಿಟ್ಟಿದ್ದಾರೆ. ಈ ಬಾರಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವವಿಜ್ಞಾನ ವಿಷಯಗಳಲ್ಲಿ ಪ್ರಾಯೋಗಿಕ ಪರೀಕ್ಷೆಯ ಪಾಠಗಳ ಕುರಿತಾದ ಪ್ರಶ್ನೆಗಳನ್ನು ಬರುತ್ತವೆ ಅಂತ ಹೇಳಿದ್ದಾರೆ. ಸೊ ಇದರ ವಿವರಗಳನ್ನು ಪಠ್ಯಕ್ರಮದಲ್ಲಿ ನೀಡಲಾಗಿದೆ. ನೀವು ಡಿಟೇಲ್ ಆಗಿ ಸಿಲೆಬಸ್ಸನ್ನು KE ಇಲಾಖೆ ವೆಬ್ಸೈಟ್ನಲ್ಲಿ ನೋಡ್ಬೋದಾಗಿದೆ. ಸೊ ಇದಕ್ಕಾಗಿ ಆಯಾ ವಿಷಯಗಳ ಪಠ್ಯಕ್ರಮ ಹಾಗೂ ಆಯಾ ವಿಷಯಗಳ NCERTಗಳ ಲ್ಯಾಬ್ ಮ್ಯಾನ್ಯುವಲ್ ಆಧಾರವಾಗಿ ಪರಿಗಣಿಸಲಾಗಿದೆ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಯಾರಿಗಾದರೂ ಪಠ್ಯಕ್ರಮವನ್ನು ಡೈರೆಕ್ಟಾಗಿ ನೋಡೋದಕ್ಕೆ ಇಲ್ಲಿ ಸ್ಕ್ಯಾನರ್ ಕೊಟ್ಟಿದ್ದಾರೆ. ಈ ಸ್ಕ್ಯಾನನ್ನು QR ಕೋಡ್ ಸ್ಕ್ಯಾನ್ ಮಾಡೋ ಮುಖಾಂತರ ನೀವು ಅಲ್ಲಿ ವಿಸಿಟ್ ಮಾಡ್ಬೋದು ಡೈರೆಕ್ಟಾಗಿ. ಥ್ಯಾಂಕ್ ಯು. ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ KCET ಎಕ್ಸಾಮ್ 2026.